ನಮಸ್ತೆ ವೀಕ್ಷಕರೇ, ನಾನಿವಾಗ ಮಟನ್ ಸುಕ್ಕ ಮಾಡಕತ್ತೀನಿ. ಈ ಸುಕ್ಕ ಮಾಡೋಕ್ಕಾಗಿ ನಾನು ಉಳ್ಳಾಗಡ್ಡಿ ಟೊಮೆಟೊನು ಹೆಚ್ಚು ಹಾಕಿ ಮಟನ್ನ ಒಂದು ಅರ್ಧ kg ಮಟನ್ ತೊಗೊಂಡು ಬೇವಿಗೆ ಹಾಕಿ ಅದರಲ್ಲಿ ಖಾರ, ಉಪ್ಪು, ಅರಿಶಿನ ಪುಡಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಹಾಕಿ ನಾನು ಬೇಯಿಸ್ಕೊಂಡು ಇದನ್ನು ನಾನು 4 ಸೀಟಿ ಅನ್ಸ್ಕೊಂಡು ಇಟ್ಕೊಂಡೀನಿ. ಇಲ್ಲಿ ಉಳ್ಳಾಗಡ್ಡಿ ಹುರಿದದ್ದು ಬಾಳಿಗೆ ಇದ್ರಾಗನ ನಾನು ಇವಾಗ ಪಲ್ಯನ ಮಾಡ್ತೀನಿ. ಅದಕ್ಕಾಗಿ ನಾನು 3 ಚಮಚೆ ಎಣ್ಣೆ ಹಾಕಿದೆ. ಎರಡು ಎಳೆ ಕರಿಬೇವನ್ನು ಹಾಕ್ತೀನಿ. ಇವಾಗ 2 ಉಳ್ಳಾಗಡ್ಡಿನ ನಾನು ಇದಕ್ಕೆ ಹಾಕ್ತೀನಿ. ಎರಡು ಉಳ್ಳಾಗಡ್ಡಿನ ಹಾಕಿದೆ. ಇಲ್ಲೇ ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ 3 ಪೇಸ್ಟನ್ನು ಮಾಡಿ ಇಟ್ಕೊಂಡೀನಿ. ಇವಾಗ 2 ಟೊಮೆಟೊ ಹಾಕಿಟ್ಕೊಂಡೇನಿ, ಹಾಕ್ತೀನಿ. ಇವಾಗ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ, ಯಾಕಂದರೆ ಇದಕ್ಕೆ ಹಾಕಿ ಬೇಯಿಸ್ಕೊಂಡಿದ್ದೆ. ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಉಪ್ಪು ಹಾಕೋದ್ರಿಂದ ಉಳ್ಳಾಗಡ್ಡಿ ಟೊಮೆಟೊನು ಬೆಂದು ಬರ್ತಾವೆ. ಅದಕ್ಕೆ ಮಸಾಲೆ ಪುಡಿ 1 ಸ್ಪೂನಷ್ಟು ಹಾಕ್ತೀನಿ. ಇದು ಮನೆಯಾಗ ಮಾಡಿದ್ದು. ಇವಾಗ ಮಸಾಲೆ ಪುಡಿ ಹಾಕಿದೆ. ಎರಡು ಟೀ ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಹಾಕ್ತೀನಿ. ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಪುಡಿಯನ್ನು ಹಾಕ್ತೀನಿ. ಎರಡು ಚಮಚದಿಂದ 2 ಟೀ ಸ್ಪೂನಷ್ಟು ನಾನು ಖಾರ ಪುಡಿಯನ್ನು ಹಾಕ್ತೀನಿ. ಇವಾಗ ಇದು ಬೇಯಿಸಿಟ್ಕೊಂಡೇನೆಲ್ಲ ಮಟನ್ನ ಇದಕ್ಕೆ ಹಾಕ್ತೀನಿ. ನೋಡಿ ವೀಕ್ಷಕರು, ಇದರಲ್ಲಿ ಸ್ವಲ್ಪ ಹೊತ್ತು ಇದನ್ನು ಬಿಸಿ ಮಾಡ್ತೀವಿ. ಮೇಲ್ಗಡೆ ಕೊತ್ತಂಬರಿ ಹಾಕ್ಕೊಳ್ಳೋರು ಹಾಕ್ಕೋಬೋದು, ನಾನು ಹಾಕ್ಕೊಳ್ಳೋಂಗಿಲ್ಲ. ಯಾಕಂತಂದರೆ ಇಲ್ಲಿ ಕೊತ್ತಂಬರಿ ಪೇಸ್ಟ್ ಅದರೊಳಗೆ ಹಾಕಿ ಮಾಡಿ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನಾಗ ನಾನು ಈಗ ಕೊತ್ತಂಬರಿನ ಹಾಕ್ಕೊಳ್ಳೋಂಗಿಲ್ಲ. ನೋಡಿ ವೀಕ್ಷಕರೇ, ಈ ಥರ ಇದನ್ನು ಸುಕ್ಕನ ನಾವು ಮಾಡ್ಕೋಬೋದು. ನೋಡಿ ವೀಕ್ಷಕರೇ, ಮಟನ್ ಸುಕ್ಕ ರೆಡಿ ಆಯಿತು. ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಬಾಯಿ ಮುಚ್ಚಿ ನಾನು ಇವಾಗ ಕುದಿಸ್ಕೊತೀನಿ. ನೋಡಿ ವೀಕ್ಷಕರೇ, ಮಟನ್ ಸುಕ್ಕ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.